ಸರಗೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಕನಕದಾಸರ 537ನೇ ಜಯಂತಿ ಕಾರ್ಯಕ್ರಮದಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ತಹಸೀಲ್ದಾರ್ ಮೋಹನ್ ಕುಮಾರಿ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದರು. ಶತಮಾನಗಳು ಉರುಳಿದರೂ ಕನಕರ ಚಿಂತನೆ ಸಮಾಜದಲ್ಲಿ ಪ್ರತಿಧ್ವನಿಸುತ್ತಿದೆ. ಆಧುನಿಕ ಸಮಸ್ಯೆಗಳಿಗೆ ಕನಕ ಸಾಹಿತ್ಯ ಹಾಗೂ ಬದುಕು ದಾರಿದೀಪವಾಗಿದೆ. ದಾಸ ಸಾಹಿತ್ಯ ತನ್ನ ಭಕ್ತಿಪಂಥದ ಮೂಲಕ ಸಮಾಜದ ಬದಲಾವಣೆಗೆ ಮತ್ತಷ್ಟು ಒತ್ತು ನೀಡಿದೆ ಎಂದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕೆಂಡಗಣ್ಣ ಸ್ವಾಮಿಯವರು ಮಾತನಾಡಿ, ದಾಸಶ್ರೇಷ್ಠ ಕನಕದಾಸರು ತಮ್ಮ ಜೀವನ ಸಂದೇಶವನ್ನು ಕೀರ್ತನೆಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸುತ್ತಿದ್ದರು. ಜಾತಿ ವ್ಯವಸ್ಥೆ, ಕಂದಾಚಾರ ಮತ್ತು ಮೌಢ್ಯಗಳ ವಿರುದ್ಧ ಹೋರಾಡಿದರು ಎಂದರು. ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಪರಶಿವಮೂರ್ತಿ, ತಾಲೂಕು ಆಡಳಿತ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ತಾಲೂಕು ಆಡಳಿತದಿಂದ ನಮಗೆಲ್ಲ ಭಾರಿ ಸಂತೋಷ ಆಗಿದೆ. ಈ ನಮ್ಮ ಮೇಡಮ್ ಹೇಳಿದಂಗೆ ಮುಂದಿನ ಸರಿಯಿಂದ ಎಲ್ಲ ಸಮುದಾಯದವ್ರನ್ನ ಕರೆದು ಎಲ್ಲ ರೀತಿಯ ಎಲ್ಲ ಜಯಂತಿಗಳನ್ನು, ರಾಷ್ಟ್ರೀಯ ಹಬ್ಬಗಳನ್ನು ಸ್ವಲ್ಪ ವಿಜೃಂಭಣೆಯಿಂದ ಮಾಡೋಣ ಅಂತ ನಾನು ಅದಕ್ಕೆ ಪೂರ್ವಕವಾಗಿ ಜೊತೆ ಇರ್ತೀನಿ ಅಂತ ಹೇಳ್ಕೊಂಡು ಇವತ್ತು ನಮ್ಮ ಇಲ್ಲಿ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಮೇಡಮ್ ಅವರು, ನಮ್ಮ ಸಂಘಟನೆ ಮತ್ತು ನಮ್ಮ ತಾಲೂಕು ಆಡಳಿತಕ್ಕೂ ನಾನು ಸೇರಿದ್ದೇನೆ. ಶುಭಾಶಯಗಳು. ಪ್ರತಿ ಶತಮಾನಗಳಲ್ಲೇನೂ ಬೇರೆ ಬೇರೆ ಸಮುದಾಯದ ನಾಯಕರು, ಸಂತರು ಆಗಿಂದಾಗೆ ಸಮುದಾಯ ಭೇದವಿಲ್ಲದೆ ಸಮುದಾಯಕ್ಕೆ ಅವ್ರದೇ ಆದಂಥ ಒಂದು ಧಾಟಿಯಲ್ಲಿ ಒಂದು ಸಂದೇಶನ ಸಾರ್ಕೊಂತ ಬರ್ತಿರ್ತಾರೆ. ಅದೇ ರೀತಿಯಾಗಿ ಕನಕದಾಸರು ಕೂಡ ಒಬ್ಬರು. ದಾಸಕೀರ್ತನೆಗಳಲ್ಲಿ ಅಗ್ರಗಣ್ಯರಾದಂಥ ಪುರಂದರದಾಸರು, ಕನಕದಾಸರು ಈ ರೀತಿ ಅವ್ರದೇ ಆದಂಥ ಒಂದು ದಾಟಿಯಲ್ಲಿ ಆಡು ಭಾಷೆಯಲ್ಲಿ ಜನಕ್ಕೆ ವರ್ಣಭೇದದ ಬಗ್ಗೆ, ಇನ್ನಿತರ ಜಾತಿ ಪದ್ಧತಿಗಳ ಬಗ್ಗೆ ಅವರು ಸಾಕಷ್ಟು ಒಂದು ತಮ್ಮ ವಚನಗಳ ಮೂಲಕ ಒಂದು ಸಂದೇಶನ ಸಾರಿರ್ತಾರೆ. ಕನಕದಾಸ ಜಯಂತಿಯ ಈ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಸಮುದಾಯಕ್ಕೆ ಸಂತರು ನೀಡಿರುವ ನಾವಿವತ್ತು ಏನು ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಇವತ್ತಿನ ದಿನ ನಾವು ಏನು ಈ ಸಂವಿಧಾನ ಅಂತ ನಾವು ಮಾಡ್ಕೊಂಡಿದ್ದೀವಿ, ಸಂವಿಧಾನದ ಆರ್ಟಿಕಲ್ಸ್ ಇರ್ಬೋದು, ಪಾರ್ಟ್ಸ್ ಇರ್ಬೋದು, ಬೇರೆ ಬೇರೆ ಸೆಕ್ಷನ್ಸ್ಗಳಿರ್ಬೋದು, ನಮ್ಮ ಹಿರಿಯರು ಮತ್ತು ಈ ಹಿಂದಿನ ಸಂತರಾಗಿರ್ಬೋದು, ವಚನಕಾರರಾಗಿರ್ಬೋದು, ಅವತ್ತಿನ ದಿನಗಳಲ್ಲೇ ಅವರು ಹೇಳ್ಬಿಟ್ಟಿದ್ರು ಸಾಕಷ್ಟು ವರ್ಣಭೇದದ ಬಗ್ಗೆ ಇರ್ಬೋದು, ಜಾತಿ ಪದ್ಧತಿಗಳ ಬಗ್ಗೆ.